ಚಿಟಗುಪ್ಪ ತಾಲೂಕಿನ ಇಟಗ ಗ್ರಾಮದಲ್ಲಿ ಮಂಗಗಳ ದಾಳಿಯಿಂದ ಗಾಯಗೊಂಡವರ ಮನೆಗೆ ಶಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಭೇಟಿಯಾಗಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ. ಬಳಿಕ ಗಾಯಾಳುಗಳಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆದುಕೊಳ್ಳುವಂತೆ ಮನವರಿಕೆ ಮಾಡಿ, ಭಯಪಡುವ ಅವಶ್ಯಕತೆ ಇಲ್ಲ, ಧೈರ್ಯವಾಗಿ ಇರಿ ಎಂದು ಧೈರ್ಯದ ಮಾತುಗಳನ್ನು ಶಾಸಕರು ಆಡಿದ್ದಾರೆ. ಗ್ರಾಮದಲ್ಲಿ ಮಂಗಗಳ ಹಾವಳಿಯಿಂದ ಜನರು ಭಯದ ವಾತಾವರಣದಲ್ಲಿ ಮುಳುಗಿದ್ದಾರೆ. ಮಂಗಗಳ ಹಾವಳಿ ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅರಣ್ಯಾಧಿಕಾರಿ ಶಿವಕುಮಾರ್ ರಾಥೋಡ್ ಅವರಿಗೆ ಶಾಸಕ ಸಿದ್ದು ಪಾಟೀಲ್ ಸೂಚಿಸಿ, ಘಟನೆಗಳು ಮರುಕಳಿಸದಂತೆ ಜಾಗೃತೆ ವಹಿಸಿ ಎಂದು ಹೇಳಿದ್ದಾರೆ. ಇನ್ನು ಮಂಗಗಳಿಂದ ಗಾಯಗೊಂಡ 4 ಜನರಿಗೆ ಈಗಾಗಲೇ ಅಗತ್ಯವಾದ ಚಿಕಿತ್ಸೆಯನ್ನು ನೀಡಲಾಗಿದ್ದು, ಸದ್ಯ ಯಾವುದೇ ಅಪಾಯವಿಲ್ಲ ಎಂದು ಚಿಟಗುಪ್ಪ ಸಮುದಾಯದ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಹಿರಸ್ಕಾರ್ ತಿಳಿಸಿದ್ದಾರೆ. ಸಣ್ಣ ಮಕ್ಕಳಿಗೆ ಹೊರಬಿಡದಂತೆ ಗ್ರಾಮದಲ್ಲಿ ಈಗಾಗಲೇ ಮಾಹಿತಿ ರವಾನಿಸಲಾಗಿದ್ದು, ಎಲ್ಲ ಮಂಗಗಳು ದಾಳಿ ಮಾಡುತ್ತಿಲ್ಲ ಎಂಬ ವಿಷಯ ಕೂಡ ತಿಳಿದು ಬಂದಿದೆ. ಯಾವ ಮಂಗ ಜನರ ಮೇಲೆ ದಾಳಿ ಮಾಡುತ್ತಿದೆ ಎಂಬುದನ್ನು ಪತ್ತೆ ಹಚ್ಚಿ 2 ದಿನಗಳಲ್ಲಿ ಬಲೆ ಬೀಸಿ ಕ್ಯಾಚ್ ಹಿಡಿಯಲಾಗುತ್ತದೆ ಎಂದು ಅರಣ್ಯ ಅಧಿಕಾರಿ ಶಿವಕುಮಾರ್ ರಾಥೋಡ್ ತಿಳಿಸಿದ್ದಾರೆ. ರಾತ್ರಿ ಇದು ಆಗ್ತದಲ್ಲ, ಏನದ ಅದು ನೋಡ್ಕೊ, ಸ್ವಲ್ಪ ಅದು ಫಾಲೋ ಅಪ್ ಮಾಡ್ರಿ. ಇಲ್ಲ ಆಫ್ಟರ್ 3 days ಹೇಳಿರಿ ನೀವು ಅವ್ರಿಗೆ, ನೋಡ್ಕೊಂಡದ ಇದು ಮಾಡ್ರಿ. ಅವ್ರ ತಂದಿ ಬರ್ತಾರ. ಹೌದು ಬಂದರ್ ಇಲ್ಲೇ ಯಾರ RF ನಮ್ಮ ಸನ್ನೆ ಬಂದೆ ಅವ್ರ ಮನೆಗೆ. ಈ ಸಂದರ್ಭದಲ್ಲಿ ಪಶುಸಂಗೋಪನಾ ವೈದ್ಯ ಶಾಂತವೀರ ಗೋಪ, ಅರಣ್ಯಾಧಿಕಾರಿ ಅಂಬದಾಸ್, ಮುಖಂಡರಾದ ಡಾಕ್ಟರ್ ಭದ್ರೇಶ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬುನೂರ್, ಭಾರತ ವೈಭವ ನ್ಯೂಸ್, ಚಿಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.